ಬಳ್ಳಾರಿಯ ಸಂಘರ್ಷದ ಬಗ್ಗೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಕೇಳಿಬರ್ತಾ ಇದ್ದಾವೆ. ಈ ಮಧ್ಯೆ ಮಾಜಿ ಸಚಿವ ನಾಗೇಂದ್ರ ಅವರು ಮಾತನಾಡಿದ್ದಾರೆ. ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಪ್ರಚೋದನೆಯೇ ಈ ಗಲಾಟೆ ಕಾರಣ ಅಂತ ಅವರು ಆರೋಪಿಸಿದ್ದಾರೆ. 3 ದಿನದ ಮುಂಚೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ವಾಲ್ಮೀಕಿ ಪ್ರತಿಮೆಗೆ ಸಂಬಂಧಿಸಿದಂತೆ ಮಾಡಿಕೊಳ್ಳಲಾಗಿತ್ತು ಅಂತ, ಇದನ್ನು ತಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಆಗಿದೆ. ಕಟ್ಟಿಗೆ, ದೊಣ್ಣೆ, ಖಾರದ ಪುಡಿ ಎಲ್ಲವನ್ನ ರೆಡಿ ಮಾಡಿಕೊಂಡಿದ್ರು. ಅಭಿವೃದ್ಧಿ ಸಹಿಸದವರು ಈ ರೀತಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಬಿ ನಾಗೇಂದ್ರ ಮಾತನಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡೋದಕ್ಕೆ ಬಿಡಲ್ಲ ಅಂತ ನಾಗೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಈ ವಾಲ್ಮೀಕಿ ವೃತ್ತದ ಪ್ರತಿಷ್ಠಾಪನೆ ಕುರಿತಂತೆ ನಾನಾ ಆರೋಪಗಳು ಪ್ರತ್ಯಾರೋಪಗಳ ಜೊತೆಗೆ ಇದೀಗ ನಡೆದಿರ್ತಕ್ಕಂಥ ಹಲ್ಲೆ ಗಲಾಟೆ ಬಗ್ಗೆ ಸ್ವತಃ ಮಾಜಿ ಸಚಿವ ನಾಗೇಂದ್ರ ಅವರು ಮಾತಾಡೋಕೆ ಬಗ್ಗೆ ಇದ್ದಾರೆ. ಸರ್, ನಿನ್ನೆ ನಡೆದಂಥ ಘಟನೆಯಲ್ಲಿ ತಾವು ಬಳ್ಳಾರಿ ಉಸ್ತುವಾರಿಯಾಗಿ ಸಚಿವರಾಗಿರ್ತಕ್ಕಂಥವ್ರು, ತಮ್ಮಂತ ಒಬ್ಬ ನಾಯಕ ಇದ್ರೆ ಗಲಾಟೆ ಆಗ್ತಿರ್ಲಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಸರ್, ಇಲ್ಲ, ಖಂಡಿತವಾಗಿ ಕೂಡ ನಿನ್ನೆ ನಡೆದಂಥ ಘಟನೆ ಸಡನ್ ಆಗಿ ಆಗಿರೋದು. ಯಾರು ಕೂಡ ಊಹೆ ಮಾಡಲಿಲ್ಲ. ಇವತ್ತು ನಮ್ಮ ಶಾಸಕರು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಒಂದು ವಾಲ್ಮೀಕಿಯ ಪುತ್ಥಳಿಯನ್ನ ಇವತ್ತು ಏನು ಮಾಡ್ತಾ ಇದ್ರಲ್ಲ, ಆ ಪುತ್ಥಳಿ ಅನಾವರಣ ಸಂದರ್ಭದಲ್ಲಿ ಈ ಘಟನೆ ನಡೆಯುವಂಥದ್ರಿಂದ ಬಹಳ ಖಂಡನೀಯ. ಅದ್ರ ಜೊತೆಗೆ ಬಿಜೆಪಿ ಪಕ್ಷದವರು ಈ ಅಭಿವೃದ್ಧಿಯನ್ನ ಸಹಿಸಿಕೊಳ್ಳೋಕೆ ಶಕ್ತಿನೇ ಆಗ್ತಾ ಇಲ್ಲ ಅವರಿಗೆ. ಕಳೆದ 2.5 ವರ್ಷದಲ್ಲಿ ಇಷ್ಟು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಅದು ಕಾಂಗ್ರೆಸ್ ಪಕ್ಷದ ಒಬ್ಬ ಯುವಕ ಮಾಡ್ಕೊಂಡು ಹೋಗ್ತಿದೆ ಅಂತೇಳಿ ಇವತ್ತು ಅವರು ಏನು ಹೊಟ್ಟೆ ಕಿಚ್ಚಿಂದ ಈ ಘಟನೆಯನ್ನು ಮಾಡಿಸುವಂಥದ್ದು ಆಗಿದೆ. ಇವತ್ತು ಪರಸ್ಪರ ಎರಡು ಕಡೆ ಕಲ್ಲು ತೂರಾಟ ಆಯಿತು, ಪರಸ್ಪರ ಗಲಾಟೆ ಆಯಿತು, ಗನ್ಮ್ಯಾನ್ಗಳು ಫೈರ್ ಮಾಡಿದ್ರು. ಯಾರು ಗನ್ಮ್ಯಾನ್ಗಳು, ಯಾಕಾಯ್ತು ಅನ್ನೋದ್ರ ಬಗ್ಗೆ ಎಲ್ಲರೂ ತನಿಖೆ ಅಂತ ಸರ್, ಏನಂತ ಅಲ್ಟಿಮೇಟ್ಲಿ ಸರ್? ಇಲ್ಲ, ಅದನ್ನೆಲ್ಲ ಕೂಡ ಕೂಲಂಕಷವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪೊಲೀಸ್ ಬಹಳ ಸ್ಟ್ರಾಂಗ್ ಪೊಲೀಸ್ ಇದೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸಮರ್ಥವಾದಂಥ ಅಧಿಕಾರಿಗಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ಗೃಹ ಮಂತ್ರಿಗಳು ಈಗಾಗಲೇ ಕೂಡ ಅವರಿಗೆ ತನಿಖೆಗೆ ಯಾವ ರೀತಿ ಮಾಡಬೇಕು ಆದೇಶವನ್ನು ಕೊಟ್ಟಿದ್ದಾರೆ. ಅದು ಸತ್ಯಾಸತ್ಯತೆ ಬಹುಬೇಗನೆ ಬರುತ್ತೆ. ಇನಾಗ್ರೇಷನ್ ಯಾವಾಗ ಸಿಎಂ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್? ಇಲ್ಲ, ಖಂಡಿತವಾಗಿ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ನನಗೂ ಮತ್ತು ನಮ್ಮ ಗಣೇಶಣ್ಣವ್ರಿಗೂ ಮತ್ತು ನಮ್ಮ ಜಮೀರ್ ಅಹಮದ್ ಅವ್ರಿಗೂ ಮತ್ತು ನಮ್ಮ ಶಾಸಕರಿಗೆ ಎಲ್ಲರೂ ಕೂಡ ಸೇರಿ ಈ ಒಂದು ಸೂತಕದ ಛಾಯದ ಮಧ್ಯೆ ಒಬ್ಬ ಯುವಕ ತೀರ್ಕೊಂಡಿದ್ದಾನೆ. ಅವ್ರ ಅದರ ಮಧ್ಯೆ ಇವತ್ತು ಈ ಪುತ್ಥಳಿ ಅನಾವರಣ ಆಗೋದು ಬೇಡ, ಮುಂದೆ ಒಂದಿನ ಒಳ್ಳೆ ದಿನ ನೋಡಿಕೊಂಡು ಇದನ್ನ ಅನಾವರಣ ಮಾಡೋಣ ಅಂತ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ರಾಮುಲು ಅವರಿಗೆ ಮೊದಲೇ ಗೊತ್ತಿತ್ತು ಈ ಬಗ್ಗೆ, ಮೊದಲೇ ಮಾತಾಡಿದ್ರು ಗಲಾಟೆ ಬಗ್ಗೆ ಅಥವಾ ಎರಡೆರಡು ಮೂರ್ತಿ ಬಗ್ಗೆ ಅಂತ ಹೇಳಿ? ಹೌದು, ಖಂಡಿತವಾಗಿ ಕೂಡ ಅವರು ಒಂದು 3 ದಿನದಿಂದ ಅವರು ಈ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನ ಮಾಜಿ ಮಂತ್ರಿಗಳಂತ ಮಾನ್ಯ ಶ್ರೀರಾಮುಲು ಅವರು ಅದನ್ನ 3 ದಿನಗಳ ಹಿಂದೆನೇ ಕೆಲವ್ರನ್ನೆಲ್ಲ ಕೂಡ ಪ್ರಿಪೇರ್ ಮಾಡಿದ್ದಾರೆ. ಗಲಾಟೆ ಆಗ್ಬೋದು, ನೀವು ರೆಡಿ ಇರ್ರಿ, ನೀವು ದೊಣ್ಣೆಗಳು ತಗೊಂಡ್ಬರ್ರಿ, ಕಲ್ಲುಗಳು ರೆಡಿ ಮಾಡ್ಕೊಳ್ಳಿ ಅಂತೇಳಿ ಅವ್ರು ಹೇಳಿದ್ದಾರೆ ಅಂತೇಳಿ ನನಗೊಂದು ಅನಿಸ್ತಾ ಇದೆ. ಯಾಕಂದ್ರೆ ಏಕಾಏಕಿ 10 ಜನ ಸೇರಕ್ಕಂತ ಸಾಧ್ಯ ಇಲ್ಲ. ಇವತ್ತು ಒಂದು ಮನೆ ಕಡೆ ಹೋದಾಗ ಒಂದು ಚಿಕ್ಕ ಬ್ಯಾನರ್ ವಿಚಾರದಲ್ಲಿ ಇಷ್ಟು ಜನ ಸೇರ್ತಾರೆ ಅಂದ್ರೆ ಯಾರೋ ಒಂದು ಪ್ರಚೋದನೆ ಇದೆ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೇನೆ. ಇದು ಮಾಜಿ ಸಚಿವ ನಾಗೇಂದ್ರ ಇರತಕ್ಕಂಥ ಒಂದು ಮಾತು. ಇದು ಪ್ರಚೋದನಕಾರಿಯಾಗಿದ್ದು 1-2 ದಿನದಲ್ಲ, ಪೂರ್ವ ನೀಚ ಕೃತ್ಯ ಆಗಿದೆ. ಇದರಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು, ಅವರ ಪ್ರಚೋದನೆ ಗಲಾಟೆಗೆ ಕಾರಣ ಅನ್ನೋ ಮಾತನ್ನು ಅವ್ರನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.